ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರು ಹೊರಟ್ಬಿಡೋ. ಪಾಪ ನಮ್ಮತ್ತೆ ಮಾವಂಗೆ ಅದೆಷ್ಟು ಸಂಕಟ ಆಗ್ತಿರ್ಬೇಡ. ಅಮ್ಮ ನಾಗಲಕ್ಷ್ಮಿ, ನಿನಗೆ ಧೈರ್ಯ ಹೇಳೋಷ್ಟು ಶಕ್ತಿ ನನಗಿಲ್ಲಮ್ಮ. ವಿಧಿ ಆಟದ ಮುಂದೆ ನಾವೆಲ್ಲ ತಲೆ ಬಾಗ್ಲೇಬೇಕು. ಅಪ್ಪ, ದಯವಿಟ್ಟು ಹಾಗೆ ಹೇಳ್ಬೇಡಪ್ಪ. ಇದೆಲ್ಲ ಸುಳ್ಳು. ನನ್ನ ಮಗಳು ಬದುಕಿದಾಳೆ ಅಂತ ನನ್ನ ಮನಸ್ಸು ಹೇಳ್ತಿದೆ ಅಪ್ಪ. ತಪ್ಪಲ್ಲಮ್ಮ, ನಿನಗೆ ಹಾಗನ್ಸೋದು ಸಹಜ. ಯಾಕೆಂದ್ರೆ ಹೆತ್ತ ಕರಳು ಅಷ್ಟು ಸುಲಭವಾಗಿ ಈ ಕಹಿ ಸತ್ಯನ ಒಪ್ಕೊಳ್ಳಲ್ಲ. ಅಪ್ಪ, ಅಳಬೇಡ. ಅಪ್ಪ, ನಾನು ಆ ರೀತಿ ಹೇಳ್ತಿಲ್ಲಪ್ಪ. ನಮ್ಮ ಸುರಭಿ ಆ ಹುಡುಗಿ ರೂಪದಲ್ಲಿ ಮನೆಗೆ ಬಂದಿದ್ದಾಳೆ. ಅವಳೇ ನನ್ನ ಮಗಳು ಅಂತ ನನ್ನ ಮನಸ್ಸು ಬಲವಾಗಿ ಹೇಳ್ತಿದೆ ಅಪ್ಪ. ನಾಗು, ನಾಗು, ಸುರಭಿ ಇಲ್ಲ ಅನ್ನೋದನ್ನ ನಿನ್ನ ಮನಸ್ಸು ಒಪ್ತಿಲ್ಲ ಕಣೆ. ಅದಕ್ಕೆ ಇವಳಲ್ಲಿ ನಿನ್ನ ಮಗಳನ್ನ ಕಾಣ್ತಿದ್ಯಾ ನೀನು. ನೋಡು, ಇವಳನ್ನ ನಂಬಬೇಡ. ಇವಳೊಬ್ಳು ಮೋಸಗಾರ್ತಿ, ನಂಬಿಕೆ ದ್ರೋಹಿ ಕಣೆ. ಅವಳ ಮಾತನ್ನ ನಂಬಬೇಡ ನೀನು. ಹೌದಮ್ಮ, ಹೌದು. ಅಳಿಯಂದ್ರು ಹೇಳ್ತಾ ಇರೋದು ನಿಜ ಕಣಮ್ಮ. ಅವಳು ನಾಟಕ ಆಡ್ತಾ ಇದ್ದಾಳೆ. ಅವಳು ಸುಳ್ಳು ಹೇಳ್ಕೊಂಡು ನಿನ್ನ ಕನಿಕರನ ಗಿಟ್ಟಿಸ್ಕೋತಾ ಇದ್ದಾಳೆ. ಅವಳು ನಮ್ಮ ಸುರ್ಬಿ ಅಲ್ಲಮ್ಮ. ಅಳಿಯಂದ್ರೆ ಹುಟ್ಟಿದ ಮೇಲೆ ಸಾವು ಅನ್ನೋದು ಕಟ್ಟಿಟ್ಟ ಬುತ್ತಿ. ಈ ಜೀವನ, ಜಗತ್ತು ಎಲ್ಲ ಒಂದು ರೀತಿ ಮಾಯೆ ಇದ್ದ ಹಾಗೆ. ಇಲ್ಲಿ ಎಲ್ಲ ನಮ್ದು ಅನ್ಕೊಂಡ್ರೆ ಅದೆಲ್ಲ ನಮ್ಮನ್ನ ಕಾಡತ್ತೆ. ಇದನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತ ಅನ್ಸಿದ್ರೆ ಅದೇ ನಮ್ಗೆ ಶಾಂತಿ ಕೊಡತ್ತೆ. ನಾನು ಆಶ್ರಮದಲ್ಲಿದ್ದಾಗ ಇದನ್ನೇ ಕಲ್ತಿದ್ದು. ಆಗೋದನ್ನ ಯಾರೂ ತಡೆಯಕ್ಕಾಗಲ್ಲ. ಈ ವಿಧಿ ಆಟದ ಮುಂದೆ ನಾವೆಲ್ಲ ಶೂನ್ಯ. ಹೀಗೆ ಅಸ್ಥಿ ಇಟ್ಕೊಂಡು ನಾವು ತುಂಬಾ ಹೊತ್ತು ಕೂತ್ರೆ ಹೋದ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಆದಷ್ಟು ಬೇಗ ಮುಂದಿನ ಕಾರ್ಯ ಮಾಡಬೇಕು. ಶಾಸ್ತ್ರಿಗಳನ್ನ ಬರಕ್ಕೆ ಹೇಳಿ. ಗೋಪಾಲ, ನಾಳೆ ಶಾಸ್ತ್ರಿಗಳನ್ನ ಬರಕ್ಕೆ ಹೇಳಪ್ಪ. ಆಯ್ತು ಯಜಮಾನ್ರೆ. ಈ ವಯಸ್ಸಲ್ಲಿ ನಾನಿದೆಲ್ಲ ನೋಡ್ಬೇಕಾ? ತಾಯಿ ಜಗದಾಂಬೆ, ಯಾಕೆ ಯಾಕೆ ನನಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದೀಯ ತಾಯಿ? ಪಾಪ ನನ್ನ ಮೊಮ್ಮಗಳು ನಿನಗೇನು ಅನ್ಯಾಯ ಮಾಡಿದ್ಲು? ಈ ಚಿಕ್ಕ ವಯಸ್ಸಿನಲ್ಲಿ
ಅವಳನ್ಯಾಕೆ ಕರ್ಕೊಂಡೆ ನೀನು? ಆಗಲ್ಲ ಆಗಲ್ಲ, ನನ್ನ ಕೈಲಾಗಲ್ಲ. ಛೇ, ಬರ್ತಾ ಬರ್ತಾ ದೇವ್ರ ಮೇಲೆ ನನಗೆ ನಂಬಿಕೆನೇ ಹೋಗ್ಬಿಡ್ತು ಕೃಷ್ಣ. ಈ ಮನೆತನ ಯಾರು ಏನು ಅನ್ಯಾಯ ಮಾಡಿತ್ತು ಹೇಳು? ಎಲ್ಲರ ಕಷ್ಟಕ್ಕೂ ಬೆನ್ನೆಲುಬಾಗಿ ನಿಂತ್ಕೊಳ್ಳೋರು, ಯಥೇಚ್ಛವಾಗಿ ದೇವ್ರ ಕಾರ್ಯ ಮಾಡೋರು ಕಣ. ಲೇ, ದಾನ ಧರ್ಮ ಅಂತೂ ಲೆಕ್ಕಕ್ಕೆ ಇಲ್ಲ ಕಣ. ಅಂಥದ್ರಲ್ಲಿ ಭಗವಂತ ಈ ಥರ ನೋವು ಕೊಡ್ತಾ ಇದ್ದಾನಲ್ಲ. ಲೇ ಕೃಷ್ಣ, ಅವನು ಕರುಣೆನೇ ಇಲ್ಲ ಕಣ. ಕಲಿಗಾಲದಲ್ಲಿ ಒಳ್ಳೆಯವರು ಕಷ್ಟ ಅನುಭವಿಸ್ಬೇಕು ನಿಜ, ಅದನ್ನ ಇವ್ರು ನೋಡಿದ್ರೆ ಗೊತ್ತಾಗತ್ತೆ ಕಣ. ನಮ್ಮ ಚಿಕ್ಕ ಯಜಮಾನ್ರು ನೋಡ್ತಾ ಇದ್ರೆ ನನಗೆ ಸಂಕಟ ಆಗ್ತಾ ಇದೆ ಕಣ ಕೃಷ್ಣ. ಸಮಾಧಾನ ಮಾಡ್ಕೊಳ್ಳೋ. ಯಾವಾಗಲೂ ನಗ್ನಗ್ತಾ ಓಡಾಡ್ಕೊಂಡಿರೋರು. ಛೇ, ಹಲೋ, ಹೇಳಿ ಮೇಡಮ್. ಏನ್ ಮಾಡ್ತಾ ಇದ್ದಾಳೆ ನಿಮ್ ಸುರ್ಬಿ? ಹೇಗೂ ಮನೆ ಬಿಟ್ಟು ಅಂತೂ ಓಡ್ಸಾಯ್ತು, ಇನ್ ಊರ್ ಬಿಡೋದು ಒಂದೇ ಬಾಕಿ ಅಲ್ವಾ? ಅವಳನ್ನ ನೋಡಿದ್ರೆ ಊರ್ ಬಿಡೋ ಹಾಗೆ ಕಾಣಿಸ್ತಿಲ್ಲ ಮೇಡಮ್. ಊರ್ ಜನರನ್ನ ಸೇರಿಸಿ ಪಂಚಾಯಿತಿ ಮಾಡೋ ತರ ಕಾಣಿಸ್ತಾಳೆ. ಏನು ಏನ್ ಹೇಳ್ತಾ ಇದೀಯಾ? ಅವಳಿನ್ನೂ ಮನೆ ಮುಂದೆನೆ ನಿಂತಿದ್ದಾಳೆ ಮೇಡಮ್. ಅವಳು ಇಲ್ಲಿಂದ ಹೋಗೋ ತರನೇ ಕಾಣಿಸ್ತಿಲ್ಲ. ಪಟ್ ಹಿಡ್ದು ಜಾಂಡ ಊರ್ಬೇಕಂತಿರೋಳು ಅಷ್ಟು ಸುಲಭವಾಗಿ ಹೇಗೆ ಹೋಗ್ತಾಳೆ? ಇಷ್ಟಕ್ಕೂ ಮನೆಯವ್ರು ಏನಂತಿದ್ದಾರೆ? ಅವ್ರಿಗಿರೋ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಯ್ತಾ? ದೊಡ್ಡ ಯಜಮಾನ್ರಿ ಹುಡುಗಿ ಮೇಲೆ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾರೆ ಮೇಡಮ್. ಸುರಭಿಯವ್ರ ಅಸ್ಥಿ ಸಿಕ್ಕಿದ್ದಕ್ಕೆ ಇನ್ನೂ ಏನೇನು ಸಂಸ್ಕಾರ ಮಾಡಬೇಕು ಅದನ್ನೆಲ್ಲ ಮಾಡಿಬಿಡೋಣ ಅಂತ ಯೋಚನೆ ಮಾಡ್ತಿದ್ದಾರೆ ಮೇಡಮ್.